ನಮ್ಮನ್ನು ಆಹ್ವಾನ ಮಾಡಿ ಇವತ್ತು ಮನೆಯಲ್ಲಿ ರುದ್ರಾಭಿಷೇಕ ಪೂಜೆ ಎಲ್ಲ ಮಾಡಿದ್ದಾರೆ. ಮತ್ತು ಅವ್ರ ತಂದೆಯವರು ಮುರುಗಪ್ಪ ಕುಡಿಸೋದವರು ಮತ್ತು ಅವ್ರ ಮಂಗಲ ಕುಡಿಸೋದವರು ನಮ್ಮ ಮಠಕ್ಕೆ ತುಂಬ ಆಪ್ತರು. ನಾವು ತುಮಕೂರು ಹಿರೇಮಠದ ಸ್ವಾಮಿಗಳು. ತುಮಕೂರು ಅಂದರೆ ಬೆಂಗಳೂರು ಪಕ್ಕದಲ್ಲಿದೆ ಅಲ್ಲ, ತುಮಕೂರು ಅಂತಾರೆ. ಸೊ ಸಿದ್ಧಗಂಗೆ ಮಠ ಇದೆ, ಅಲ್ಲಿ ಇನ್ನೊಂದು ಮಠ ಇದೆ, ಸಿದ್ಧಗಂಗೆ ಮಠ ದೊಡ್ಡ ಮಠ ಇದೆ, ಇನ್ನೊಂದು ಮಠ ಊರಿನಲ್ಲಿ ಒಂದು ಮಠ ಇದೆ ಹಿರೇಮಠ ಅಂತ. ಸೊ ಆ ಮಠದ ನಾವು ಸ್ವಾಮೀಜಿಗಳು. ಸೊ ನಾವು ಬೇಸಿಕಲಿ ಉತ್ತರ ಕರ್ನಾಟಕ. ಇವರು ಹೇಳಿದ್ರೆ ಮನುಗಳು ನಮ್ಮದು ಬಿಜಾಪುರ, ನಾವು ಹುಟ್ಟಿದ್ದು ಬೆಳೆದದ್ದು. ನಾವು BA ವರೆಗೆ ಬಿಜಾಪುರದಲ್ಲಿ ಓದಿ, MA ಧಾರವಾಡಕ್ಕೆ ಬಂದು ಧಾರವಾಡದಲ್ಲಿ ಓದಿ ನಾವು PhD ಮಾಡಿದ್ವಿ ಸಂಸ್ಕೃತನಲ್ಲಿ. ಸೊ PhD ಆದಮೇಲೆ ನಾವು ಕಾಶಿಗೆ ಹೋಗಿ ಅಲ್ಲಿ LLB ಮಾಡಿದ್ವಿ. ನಾವು ಸ್ವಲ್ಪ ಓದ್ಕೊಂಡು ಸ್ವಾಮಿಗಳಾಗಿದ್ವಿ. ಸೊ ಹೀಗಾಗಿ ನಾವು ಉತ್ತರ ಕರ್ನಾಟಕ ಹುಟ್ಟಿದ್ದು ಆಗಿದ್ದರೂ ಕೂಡ ನಾವು ತುಮಕೂರಿಗೆ ಬಂದು ಅಲ್ಲಿ ಒಂದು ಮಠಕ್ಕೆ ಸ್ವಾಮೀಜಿಯಾಗಿ, ಆ ಮಠಕ್ಕೆ ಯಾರೂ ಸ್ವಾಮೀಜಿ ಇರಲಿಲ್ಲ. ಸೊ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್ ತೊಗೊಂಡು ಆ ಮಠದ ಧಾರ್ಮಿಕವಾಗಿ ಒಂದು ಮಠ ಏನು ಮಾಡಬೇಕು ಅದನ್ನು ಮಾಡ್ತಾಯಿದೆ. ಮಠ ಪೂಜೆ ಪುನಸ್ಕಾರ, ಜನಕ್ಕೆ ದೀಕ್ಷೆ ಕೊಡುವಂಥದ್ದು, ಜನರನ್ನ ಸಮಾಜಮುಖಿಯಾಗಿಸುವಂಥದ್ದು, ಯುವಕರನ್ನ ಸಮಾಜಮುಖಿಯಾಗಿಸುವಂಥ ಒಂದು ಮಠ ಏನು ಮಾಡಬೇಕು, ಒಬ್ಬರು ಸ್ವಾಮೀಜಿ ಏನು ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಅದನ್ನು ನಾವು ಮಾಡ್ತಾಯಿದ್ದೀವಿ. ಸೊ 96ನಲ್ಲಿ ನಾವು ತುಮಕೂರಿಗೆ ಬಂದೀವಿ. ಈಗ 30 ವರ್ಷದ ಜರ್ನಿ ನಮ್ಮದು ತುಮಕೂರಿನಲ್ಲಿ ಆಗಿದೆ. ಸೊ ಅಮೇರಿಕಕ್ಕೆ ನಾವು ಸಾಕಷ್ಟು ಸಲ ಬಂದೀವಿ. ಇಲ್ಲಿ VSNA 97ನಲ್ಲಿ ನಾನು ಬಂದಿದ್ದೆ ಫಸ್ಟ್ ಟೈಮ್ ಇಲ್ಲಿಗೆ. ಆವಾಗ ಡಾಕ್ಟರ್ ನಾಗಲೋಟಿ ಮಠ ಅಂಥೇಳಿ ಇದ್ದರು ಅವರು, ಅವರೆಲ್ಲ ಫ್ರೆಂಡ್ಸ್ ಇದ್ದರು. ನಮ್ಮನ್ನು ಅವರು ಇನ್ನೂ ನಾವು ಚಿಕ್ಕವರು, ಅವಾಗ ಒಂದು 30 ವರ್ಷದ ಹಿಂದೆ. ಸೊ ಆವಾಗ ನಮ್ಮನ್ನು ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಡೆಟ್ರಾಯ್ಟ್ನಲ್ಲಿ VSNA ಇತ್ತು. ಸೊ ಆ ಟೈಮ್ದಾಗ ಬಂದು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆನಂತರ ಇಲ್ಲಿ ಜನಗಳೆಲ್ಲ ಪ್ರೀತಿ ವಿಶ್ವಾಸ, ನಾವು ರೆಗ್ಯುಲರ್ 2 ಇಯರ್ಸ್ಗೆ 3 ಇಯರ್ಸ್ಗೆ ಬಂದು ನಾವು ಸುಮಾರು 7-8ನೇ ಸಲ ಇರಬೇಕು ನಾನು ಬಂದಿದ್ದು. ಸೊ ಇವಾಗ ಸ್ವಲ್ಪ ಲಾಂಗ್ ಬ್ಯಾಕ್, ಕೋವಿಡ್ ಆದಮೇಲೆ ನಾನು ಬಂದಿರಲಿಲ್ಲ. ಸೊ ಇವಾಗ ಆಫ್ಟರ್ 7 ಇಯರ್ಸ್ ಗ್ಯಾಪ್ ಆದಮೇಲೆ ಬಂದಿದ್ದೀನಿ. ಸೊ ಇವಾಗ 2 ತಿಂಗಳ ಮಟ್ಟಿಗೆ ಬಂದಿದ್ದೀನಿ ನಾನಿಲ್ಲಿ. ಜೂನ್ 18ಕ್ಕೆ ಬಂದಿದ್ದೀನಿ. ಸೊ ಆಗಸ್ಟ್ 18ಕ್ಕೆ ವಾಪಸ್ ಹೋಗ್ತೀನಿ. ಸೊ ಅಲ್ಲ ಅಖಂಡ ಅಮೇರಿಕಾ ತಿರುಗಾಡ್ತಾ ಇದ್ದೀವಿ. ನಾವು ಮೊದಲು ಕ್ಯಾಲಿಫೋರ್ನಿಯಾಗೆ ಬಂದಿದ್ವಿ, ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ, ಸ್ಯಾನ್ ಹೋಸೆ ಎಲ್ಲ ಮುಗಿಸ್ಕೊಂಡು ಲಾಸ್ ಏಂಜಲ್ಸ್ಗೆ ಹೋಗಿ, ಸೊ ಅಲ್ಲಿ ಒಂದು ಸುಮಾರು 12 ದಿನ ಇದ್ಕೊಂಡು ದೆನ್ ಐ ಕೇಮ್ ಟು ಅರಿಜೋನಾ ಸ್ಟೇಟ್. ಅದಕ್ಕೆ ಒಂದು ಅಲ್ಲಿ ಫಿನಿಕ್ಸ್ನಲ್ಲಿದ್ವಿ. ಅಲ್ಲಿ ಕೂಡ VSNA ಗೆಟ್ ಟುಗೆದರ್ ಆಯಿತು. ನಾವೆಲ್ಲೆಲ್ಲಿ ಬಂದೀವಿ ಎಲ್ಲ ಕಡೆ VSNA ಗೆಟ್ ಟುಗೆದರ್ ಆಗಿದೆ. ಸೊ ಅದು ಮುಗಿಸ್ಕೊಂಡು ಮೊನ್ನೆ ನಾವು ಇಲ್ಲಿ ಇದಕ್ಕೆ ಬಂದ್ವಿ, ನಾರ್ತ್ ಕೆರೋಲಿನಾ, ನಮ್ಮ ಜಯರಾಜ್ ಕಲ್ಮಠ ಶಾರ್ಲೆಟ್ಟಿಗೆ ಬಂದೀವಿ. ಸೊ ಅವ್ರ ಮನೆಯಲ್ಲಿ 2-3 ದಿವಸ ಎಲ್ಲ ಪೂಜೆ ಎಲ್ಲ ರುದ್ರಾಭಿಷೇಕ ಎಲ್ಲ ಆಗ್ತಾಯಿತ್ತು. ಸೊ ಇವತ್ತು ನಾರ್ತ್ ಕೆರೋಲಿನಾ ಚಾಪ್ಟರ್ದವರು ಅವರು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಅದನ್ನು ಮುಗಿಸ್ಕೊಂಡು ನಾವು ಇವ್ರ ಮನೆಗೆ ಪ್ರಶಾಂತ್ ಅವ್ರ ಮನೆಗೆ ಬಂದೀವಿ. ನಾಳೆ ಇಲ್ಲೇ ವ್ಯಾಲಿನಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅಂತ, ಅವರು ಬೆಂಗಳೂರಿನವರು, ಯಲಹಂಕ. ಸೊ ಅವರು ಭಾಳ ವರ್ಷ ಆಯ್ತು ಇಲ್ಲಿ. ಅವ್ರ ಮನೆಯಲ್ಲಿ ನಾಳೆ ರುದ್ರಾಭಿಷೇಕ ಇದೆ. ಅವರೆಲ್ಲ ತಮ್ಮ ಸ್ನೇಹಿತರು, ನಿಮ್ಮನ್ನೆಲ್ಲ ಇವ್ರು ಹ್ಯಾಕೆ ಕರೆದಿರೋ ಅವ್ರನ್ನ ಕರೆದಿದ್ದಾರೆ. ಒಂದು 60-70 ಜನ ನಾಳೆ ಸೇರ್ತಾಯಿದ್ದಾರೆ. ಸೊ ಅದು ಮುಗಿಸ್ಕೊಂಡು ವಾಷಿಂಗ್ಟನ್ DC ಹೋಗ್ತೀವಿ. ಸೊ ಅಲ್ಲಿಂದ ನಾವು ಮತ್ತೆ ಟೆಕ್ಸಸ್ ಡಲ್ಲಾಸ್ಗೆ ಹೋಗ್ತೀವಿ, ಒಂದು ಓಕ್ಲಹೋಮಾ ಸಿಟಿಗೆ ಹೋಗ್ತೀವಿ, ಅಲ್ಲಿಂದ ಶಿಕಾಗೋ ಹೋಗ್ತೀವಿ, ಕ್ಲೀವ್ಲ್ಯಾಂಡಿಗೆ ಹೋಗ್ತೀವಿ. ಸೊ ಏನು ಜಂಗಮ ಅಂತಂದರೆ ಅದನ್ನು ಆ ರೀತಿ ಹೋಗ್ತೀವಿ. ಆ ಕೆಲಸ ಇಲ್ಲಿ ನಡೀತಾ ಇದೆ. ನಮಗೆ ಕುಚ್ಚಲವರು ತುಂಬಾ ಆಪ್ತರು, ಅವರ ಸ್ನೇಹಿತರು ಕಲ್ಮಠ್ ಅಂತ, ಇವರು LIC ಡಿಪಾರ್ಟ್ಮೆಂಟ್ನಾಗಿದ್ದರು. ನಮ್ಮ ಮಠದ ಬಗ್ಗೆ ತುಂಬ ಗೌರವ ಇದೆ. ನಮ್ಮನ್ನು ಓದ್ತಾರೆ, ನಾನು ಸ್ವಲ್ಪ ಬರೀತೀನಿ, ಬರೆಯೋ ಸ್ವಾಮೀಜಿ ಅಂತ ಕರೀತಾರೆ ನಮಗೆ. ಸೊ ನಮ್ಮೆಲ್ಲ ಸ್ಲೋಗನ್ಸ್ ಎಲ್ಲ ಫೇಮಸ್ ಇದೆ ಕರ್ನಾಟಕದಲ್ಲಿ. ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ, ಇದೆಲ್ಲರೂ ಹೇಳ್ತಾರೆ. ಅದು ನಾವು ಬರೆದದ್ದು. ಸಾಧನೆ ಮಾತನಾಡಬೇಕು, ಮಾತನಾಡುವುದೇ ಸಾಧನೆ ಆಗಬಾರ್ದು, ನಮ್ಮದೇ ಅದು. ಅದನ್ನು ಎಲ್ಲರೂ ಹೇಳ್ತಾರೆ. ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಅಂತ. ಇವೆಲ್ಲ ನಮಗೆ 2 ಲೈನ್ಸ್ ಸೇಯಿಂಗ್ಸ್ ಆಫ್ ಸ್ವಾಮೀಜಿ, ಕೋಟ್ಸ್ ಆಫ್ ಸ್ವಾಮೀಜಿ ಅಂತ ಇರ್ತವೆ. ಸೊ ಇವೆಲ್ಲ ತುಂಬ ಕರ್ನಾಟಕ ತುಂಬೆಲ್ಲ ಪಾಪ್ಯುಲರ್ ಇದ್ದಾವೆ. ಪಂಚ್ ಇರ್ತದೆ. ಆಮೇಲೆ ನಮ್ಮ ಮಠದಿಂದ ಒಂದು ಪತ್ರಿಕೆ ತರ್ತೀನಿ ನಾನು ಎಲ್ಲೆಲ್ಲಿ ಹೋಗಿರ್ತೀನಿ ಅದೆಲ್ಲ ಡಾಕ್ಯುಮೆಂಟ್ ಆಗುತ್ತೆ. ಭಾಷಣಗಳು, ಉಪನ್ಯಾಸಗಳು, ವಿಚಾರಗಳು, ಸೊ ಇದೆಲ್ಲ ಡಾಕ್ಯುಮೆಂಟ್ ಆಗುತ್ತೆ. ಸೊ ನಾವು ನಮ್ಮ ಮಠ ತುಮಕೂರು ಮಧ್ಯದಲ್ಲಿದೆ. ಈಗ ಒಂದು ತಪೋವನ ಅಂತ ಮಾಡಿದ್ದೀವಿ, ಇನ್ ಬಿಟ್ವೀನ್ ಬೆಂಗಳೂರು, ತುಮಕೂರು, ದಾಬಸ್ಪೇಟೆ ಹತ್ರ ಒಂದು ತಪೋವನ ಅಂತ ಮಾಡಿ ಒಂದು 2.5 ಎಕರೆ ಜಮೀನು ತೊಗೊಂಡು ಅದೊಂದು ಸ್ಪಿರಿಚುವಲ್ ಸೆಂಟ್ರ್ ಅಂತ ಮಾಡಿ, ಅಲ್ಲಿ ಧ್ಯಾನ, ಯೋಗ, ಸತ್ಸಂಗ, ಭಜನೆ, ಸಂಶೋಧನೆ, ಈ ರೀತಿಯ ಓನ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್. ಅಲ್ಲಿ ತುಮಕೂರದಲ್ಲಿ ಇರ್ತಕ್ಕಂಥ ಹಿರೇಮಠದಲ್ಲಿ ಧಾರ್ಮಿಕ ಆ್ಯಕ್ಟಿವಿಟಿ, ಪೂಜೆ ಪುನಸ್ಕಾರ ಇದೆ ಜನಕ್ಕೆ ಬೇಕಾದಂಥದ್ದು. ಅಲ್ಲಿ ನಾವು ಅದನ್ನು ಸಾಧಕರಿಗಾಗಿ ಮಾಡಿದ್ದೀವಿ. ಸೊ ಅದು ತುಂಬ ಚೆನ್ನಾಗಿದೆ. ಇಟ್ ಈಸ್ ವೆರಿ ಕ್ಲೋಸ್ ಟು ನ್ಯಾಷನಲ್ ಹೈವೇ. ಸೊ ನಿಮಗೆ ನಾನು
ಮಾಡ್ತಾಯಿದ್ದೀನಿ. ನೀವು ಮತ್ತೆ ಇನ್ನೊಮ್ಮೆ, ಯಾಕಂದರೆ ಈ ಪರಿಚಯ ಇರಲಿಲ್ಲ ಯಾರು ಏನು ಅಂತ, ಈ ಸ್ವಾಮಿಗಳ ಮುಖ ನೋಡಿದಿರಿ, ಪರಿಚಯ ಆಗಿದೆ. ನೆಕ್ಸ್ಟ್ ಟೈಮ್ ನೀವು ಇಂಡಿಯಾಕ್ಕೆ ವಿಸಿಟ್ ಕೊಟ್ಟಾಗ ನೀವು ಉತ್ತರ ಕರ್ನಾಟಕ ಹೋಗೋರೆ, ನಮ್ಮದೇ ಗೇಟ್ ವೇ ಆಗ್ತದೆ ನಾರ್ತ್ ಕರ್ನಾಟಕ, ತುಮಕೂರು ಗೇಟ್ ವೇ ಆಫ್ ಉತ್ತರ ಕರ್ನಾಟಕ. ಸೊ ಹೋಗುವಾಗ ನೀವು ಬಂದು, ನಾವೆಲ್ಲ ಉತ್ತರ ಕರ್ನಾಟಕದಲ್ಲಿ ಓಡಾಡ್ತಿರ್ತೀವಿ ಎಲ್ಲ ಕಡೆ. ಸಾಮಾನ್ಯವಾಗಿ ಹಾವೇರಿ ಅಲ್ಲೆಲ್ಲ ನಮಗೆ ತುಂಬ ಭಕ್ತರಿದ್ದಾರೆ, ಹಾವೇರಿನಲ್ಲಿದ್ದಾರೆ, ಬಿಜಾಪುರದು, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಎಲ್ಲ ಕಡೆ ನಮಗೆ ಸೊ ಮೂವಿಂಗ್ ಇದೆ. ನಮ್ಮ ಲೇಖನಗಳು ಓದ್ತಾರೆ ಎಲ್ಲ ಕಡೆ. ಸೊ ಹೀಗಾಗಿ ಹಿರೇಮಠ ಸ್ವಾಮೀಜಿ ಅಂದರೆ ಸೊ ಎಲ್ಲರಿಗೂ ರಿಗಾರ್ಡ್ ಇದೆ. ಸೊ ನೀವು ನೆಕ್ಸ್ಟ್ ಬಂದಾಗ ನಮ್ಮ ತಪ್ಪವನ್ನು ನೀವು ನ್ಯಾಷನಲ್ ಹೈವೇದಿಂದ 1 ಕಿಲೋಮೀಟ್ರ್ ಬಂದಿದ್ದಾರೆ, ಕುಡಿಸಿದವರು ಅವ್ರ ಮನೆಯವರೆಲ್ಲ ಬಂದಿದ್ದರು. ಸೊ ನೀವು ನೆಕ್ಸ್ಟ್ ಬಂದಾಗ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಅದನ್ನು ಒಳ್ಳೆಯ ಸ್ಥಳ, ಅಲ್ಲಿ ದರ್ಶನ ಮಾಡ್ಕೊಂಡು ಮುಂದೆ ಮತ್ತೆ ಈ ಕಡೆ ಬರ್ಬೋದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಸುಮ್ಮನೆ ಪೂಜೆ ಮುಗಿದ ಒಂದು 4 ಮಾತುಗಳ ಜೊತೆ ಹಂಚ್ಕೊಳ್ಬೋದು. ಇದು ತಪ್ಪಾಯ್ತಾ? ಸೊ ಸುಮ್ಮನೆ ಇದು ಜ್ಞಾನ, ಇದು ಕರ್ಮ ಭಾಗ, ಪೂಜಾ ಇದು ಜ್ಞಾನ ಭಾಗ. ಏನೋ ಬುದ್ಧಿ ಸ್ವಾಮೀಜಿಯವರು ಹೇಳಿದ ಒಂದು ಮಾತು ತಗೊಳ್ಳೋದಿರ್ತದೆ, ಎಷ್ಟೋ ಉಪಯೋಗ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲವು ವಿಚಾರಗಳು ಹೇಳಿದ್ದೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಪ್ರೀತಿಯಿಂದ, ಭಕ್ತಿಯಿಂದ, ಅವರ ಮೇಲಿನ ಸ್ನೇಹದಿಂದ ಬಂದಿದ್ದೀರ. ನಿಮಗೆಲ್ಲ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಇವತ್ತೆಲ್ಲ ಈ ದಾಸೋಹ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮಲ್ಲಿ ಏನು ಒಂದು ವಿಚಿತ್ರ ಆಗ್ತಾಯಿದೆ, ಮೊನ್ನೆ ನೀವು ಹೇಳಂಗೆ ಎಲ್ಲ ಮನೆಯಲ್ಲಿ ದಾಸೋಹ ಆಗ್ತಾಯಿದೆ. ಎಲ್ಲೇ ನಾವು ಮನೆಗೆ ಪೂಜೆಗೆ ಹೋದರೂ ಎಲ್ಲ ಅವರು ತಮ್ಮ ಸ್ನೇಹಿತರನ್ನೆಲ್ಲ ಕರೆದು, ನಾರ್ತ್ ಇಂಡಿಯನ್ಸೇ ಇರಲಿ, ತಮಿಳ್ರೇ ಇರಲಿ, ತೆಲುಗರೇ ಇರಲಿ, ಎಲ್ಲರನ್ನೂ ಕರೆದು ಮನೆಯೊಳಗೆ ಹೊತ್ತು ಊಟದ ವ್ಯವಸ್ಥೆ ಮಾಡಿ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಇಟ್ ಈಸ್ ವೆರಿ ಗುಡ್ ಅನ್ನಿಸ್ತಾ ಇದೆ. ನಾವೆಲ್ಲಿದ್ದೀವಿ, ಪೂಜೆ ಪುನಸ್ಕಾರ ಆಗಿ ದಾಸೋಹ, ಪೂಜೆ ಪ್ರಸಾದ ಎಲ್ಲ ನಡೀತಾ ಇದೆ. ಸೊ ಇವತ್ತು ಕೂಡ ಹಾಗೆ ಏರ್ಪಾಡು ಮಾಡಿದ್ದಾರೆ. ನೀವೆಲ್ಲ ಬಂದಿದ್ದೀರ ಸ್ನೇಹಿತರು, ತುಂಬ ಸಂತೋಷ. ಇನ್ನು ಅವ್ರು ಅಕ್ಟೋಬರ್ವರೆಗೂ ಇರ್ತಾರೆ, ಅವ್ರ ತಂದೆಯವರು ನಮ್ಗಿಂತ ಮುಂಚೆ ಬಂದವರು. ಸೊ ಎಲ್ಲರಿಗೂ ಇನ್ನೊಂದು ಶುಭಾಶೀರ್ವಾದ ತಿಳಿಸ್ತಾ ನಮ್ಮ ಆಶೀರ್ವಾದ ಪೂರ್ಣ ಕೊಡ್ತಾ ಇದ್ದೀವಿ. ಶೋ ಓಕೆ, ಎಲ್ಲ ಪ್ರಸಾದ ಮಾಡಿ.